ಇನ್ನು ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯವರಿಗೆ ಗುರುಬಲ ಬೇರೆ ಬರ್ತಾ ಇದೆ. ಬಟ್ ಧನುಸು ರಾಶಿಯವರಿಗೆ 2025ರ ರಾಹುಕೇತು ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರದವ್ರು ಈ ರಾಶಿಗೆ ಒಳಪಡ್ತಾರೆ. ಅಗ್ನಿತತ್ವ ರಾಶಿ ಕೂಡ ಆಗಿರುತ್ತೆ. ಹಾಗೆ 3ರ ರಾಹು ಅದೃಷ್ಟ. ನಾನು ಆಗಲೇ ಹೇಳಿದ್ದೀನಿ 3, 6, 11 ರಾಹು ಅಂದರೆ ಶುಭ. ಈ ಗಟ್ಟಿ ಸಾಹಸ ಕಾರ್ಯಗಳು ಸಾಧನೆಗಳು ಕೂಡ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ರಾಹು ಗುರುವಿನ ಸ್ನೇಹಿತ. ನಿಮ್ಗೆ ಗೊತ್ತಿರಲಿ, ರಾಹು ಗುರುವಿಗೆ ಸ್ನೇಹಿತ ಕೂಡ ಆಗಿರ್ತಾನೆ. ಇನ್ನು 9ರ ಕೇತು, 9 ಅಂದರೆ ಭಾಗ್ಯಸ್ಥಾನದ ಕೇತು ಕೂಡ ಆಗಿರುತ್ತೆ. ಆದರೆ ಗುರುಬಲ ಕೂಡ ಬರ್ತಾ ಇದೆ. ಇನ್ನು 6 ಈ ಒಂದು ರಾಹು, 3ರ ರಾಹು ಭ್ರಾತೃಗಳಾಗ್ಬೋದು, ಸಹೋದರ ಆಗ್ಬೋದು, ಸಹೋದರಿಯರಾಗ್ಬೋದು. ಇದರಿಂದ ಏನಾಗುತ್ತೆ, ತುಂಬ ಮನಸ್ತಾಪಗಳಿಂದ ಆಚೆ ಬರ್ತೀರಾ. ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಬುದ್ಧಿ ಕೌಶಲ್ಯ ತುಂಬ ಚೆನ್ನಾಗಿರುತ್ತೆ, ಅನೇಕ ಲಾಭಗಳು ಬರುತ್ತೆ, ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು. ಭೂಮಿಯ ವಿಚಾರದಲ್ಲಿ ಹುಷಾರಾಗಿರಿ. ಚೀಪಾಗಿ ಸಿಗ್ತಕ್ಕಂಥ ಅಡ್ವಾನ್ಸ್ ಕೊಡೋಕೋದ್ರೆ ಅಡ್ವಾನ್ಸು ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ಭೂಮಿಯ ವಿಚಾರದಲ್ಲಿ ಹುಷಾರಾಗಿರಿ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ನೈಪುಣ್ಯತೆ ಇರುತ್ತೆ, ಹೊಸ ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ. ಆದರೆ IT-ಯಿಂದ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಆದಾಯ ತೆರಿಗೆಗಳ ವಿಚಾರದಲ್ಲಿ ಜಾಗೃತಿಯಾಗಿರಬೇಕಾಗಿರುತ್ತೆ. ಇನ್ನು ಪ್ರಯಾಣ ಯೋಗ ಚೆನ್ನಾಗಿದೆ, ಪ್ರವಾಸ ಯೋಗ ಇದೆ, ಕಲೆಗಾರರಿಗೆ ಒಳ್ಳೆಯದಾಗುತ್ತೆ, ಧಾರ್ಮಿಕ ಚಿಂತಕರಿಗೆ ಒಳ್ಳೆಯದಾಗುತ್ತೆ. ಸುಳ್ಳು ಹೇಳೋರಿಗೆ ಸಿಕ್ಕಾಕ್ಕೊಳ್ತೀರಾ. 3ರ ರಾಹು ಅಂದರೆ ಸುಳ್ಳು ಹೇಳೋರಿಗೆ ಸಿಕ್ಕಾಕ್ಕೊಳ್ತೀರಾ. ಸುಳ್ಳು ವಿಚಾರದಲ್ಲಿ ಭಾಳಷ್ಟು ಜಾಗೃತಿಯಾಗಿರಬೇಕು. ಗಂಡ ಹೆಂಡತಿಯರಲ್ಲಿ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಇರಲಿ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ. ವಾಹನದ ವಿಷಯದಲ್ಲಿ ಶನಿವಾರ ಮಂಗಳವಾರ ಲಾಂಗ್ ಜರ್ನಿ ಮಾಡಬೇಡಿ. ಇನ್ನು 9ರ ಕೇತು ಅಂದರೆ ಭಾಗ್ಯಸ್ಥಾನದ ಕೇತು, ಪೂರ್ವ ಪುಣ್ಯ ಸ್ಥಾನ, ಭಾಗ್ಯಸ್ಥಾನ, ದೈವಿ ಆಶೀರ್ವಾದ ತುಂಬ ಚೆನ್ನಾಗಿರುತ್ತೆ. ಕೆಲಸ ಕಾರ್ಯಗಳು ಒಳ್ಳೆಯದಾಗುತ್ತೆ, ಕಷ್ಟದಿಂದ ಪಾರಾಗ್ತೀರಾ. ತಂದೆಯ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಗುರಿ ಸಾಧನೆ ಮಾಡ್ತೀರಾ, ಕೆಲಸ ಕಾರ್ಯಗಳು ಶುಭ ಆಗೋ ಜೊತೆಗೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ನೀವು ಕೇವಲ ನಿಮ್ಮ ಹಳ್ಳಿ ಅಲ್ಲ, ನಿಮ್ಮ ರಾಜ್ಯ ಅಲ್ಲ, ನಿಮ್ಮ ದೇಶದಲ್ಲೇ ಕೂಡ ಕೆಲವರಿಗೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. IAS IPS ತುಂಬ ಓದ್ತಾ ಇರ್ತಕ್ಕಂಥ, ಉನ್ನತ ಶಿಕ್ಷಣ ಓದ್ತಾ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಶುಭ ಆಗುತ್ತೆ. ಈ ರಾಶಿಯವರು, ಈ ಒಂದು ಧನುಸು ರಾಶಿಯವರಿಗೆ ಗುರುಬಲ ಕೂಡ ತುಂಬ ಚೆನ್ನಾಗಿದೆ. ಗುರುಗಳ ಆಶೀರ್ವಾದ, ರಾಯರ ಆಶೀರ್ವಾದ, ಶಿರಡಿ ಸಾಯನ ಆಶೀರ್ವಾದ, ಶ್ರೀಧರ ಸ್ವಾಮಿಗಳ ಆಶೀರ್ವಾದ, ದತ್ತಾತ್ರೇಯನ ಆಶೀರ್ವಾದ. ಆದರೆ 3 ಗುರುವಾರ ದತ್ತನ ದೇವಸ್ಥಾನದಲ್ಲಿ, ದತ್ತಾತ್ರೇಯ ದೇವಸ್ಥಾನದಲ್ಲಿ ಸಾಧ್ಯವಾದಷ್ಟು ಒಂದು ಗುರು ಸೇವೆ ಮಾಡಿ, ಅಥವಾ ದೇವಸ್ಥಾನ ಕ್ಲೀನ್ ಮಾಡಿ, ಅಥವಾ ದೇವಸ್ಥಾನವನ್ನು ಶುಚಿಯಾಗಿಡಿ, ದೇವಸ್ಥಾನಕ್ಕೆ ಏನಾದರೂ ಸಹಾಯ ಮಾಡಿ. 3 ಗುರುವಾರ ದತ್ತನ ದೇವಸ್ಥಾನ, ರಾಯರ ದೇವಸ್ಥಾನ ಅಥವಾ ಶಿರಡಿ ಸಾಯಿ ದೇವಸ್ಥಾನದಲ್ಲಿ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ದೇವಸ್ಥಾನದಲ್ಲಿ ಸಾಧ್ಯವಾದಷ್ಟು 3 ದೀಪ ಹಚ್ಚಿ. ಸಂಧ್ಯಾ ಕಾಲದಲ್ಲಿ 3 ಗುರುವಾರ 3 ದೀಪ ಹಚ್ಚೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿವರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತ್ವಂ ರಾಹುಂ ಪ್ರಣಮಾಮ್ಯಹಂ. ಈ ಮಂತ್ರವನ್ನು ಅಲ್ಲಿ ಜಪ ಮಾಡಿ. ಎಷ್ಟು ಸಾರಿ ಜಪ ಮಾಡಬೇಕು? 21 ಸಾರಿ ಜಪ ಮಾಡಿ. 3 ಗುರುವಾರ ದತ್ತಾತ್ರೇಯನ ದೇವಸ್ಥಾನದಲ್ಲಿ ಹೋಗಿ 3 ದೀಪ ಹಚ್ಚೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ.